ನನ್ನ ಯಾರಂತ ಮಾಡಿ? ನಾನು ಸಾಂಬವಿ, ಆದಿಶಕ್ತಿ. ಅಲ್ಲವ, ನಿನ್ನ ಅಕ್ಕಂಗಿರಾದ ಮಾರಿ, ಮಸಣಿ, ಸುಗ್ಲಿ, ಹುಲಿಗಿ ಬಂದಾಗ ಏನಾರ ಕೇಳ್ತಾರ? ಕೇಳಿದ್ದನ್ನ ಕೊಟ್ಟಾಗ ಇಸ್ಕೊಂಡು ಶಾಂತವಾಗಿ ಮೈ ಬಿಟ್ಟು ಹೋಗ್ತಾರ. ನೀನೇನವ್ವ ಹಿಂಗ ವಸ್ತಿ ಮಾಡ್ಕೊಂಡು ಕುಂತ್ಕೊಂಡ್ರ ಹೆಂಗ? ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀನ್ ನನಗೆ ಹೇಳ್ತೀಯನೋ ತಿರುಕ? ಉಸಿರು ಕೊಟ್ಟವಳಿಗೆ ಮಾತು ಕಲ್ಸಕ್ ಬರಬೇಡ. ಹೋಗಿಲ್ಲಿಂದ. ನಾನು ಹುಟ್ಟಿಸಿರೋ ಜೀವ ಇದು. ಈ ದೇಹ ನಂದು, ಇದರ ಹಕ್ಕು ನಂದು. ಇದನ್ನು ಕೇಳಕ್ಕ ನೀನ್ ಯಾರು? ಹೋಗು. ನಾನೇನಾರ ಸಿಟ್ಟಿಗೆದ್ದು ಶಾಪ ಕೊಟ್ರ ಈ ಗಳಿಗೆ ಸುಟ್ಟು ಹೋಗ್ತೀನಿ ನೋಡು. ಅವ್ವ, ನಿನ್ ಮಗ ನಾನು, ನಿನಗಿಷ್ಟ ಬಂದಂಗ ಮಾಡವ. ಆದ್ರೆ ರವಷ್ಟು ಆ ಜಗಳೂರವನ ಕಷ್ಟನ ಕಣ್ಬಿಟ್ಟು ನೋಡವ್ವ. ಓಬಯ್ಯನ್ನೇ ನಂಬ್ಕೊಂಡು ಬದುಕ್ತಿರೋ ಹೆಂಗಸು ಆಕಿ ಕಣ್ಣೀರು ಇದುವರೆಗೂ ನಿಲ್ಲಾಕತ್ತಿಲ್ಲ. ಲೋಕದ ತಾಯಿಯಾದ ನೀನು ಹಿಂಗ್ ಮಾಡ್ಬೋದೇನವ್ವ? ಒಳ್ಳೆ ಮಕ್ಕಳಿದ್ರ ತಾಯಿನೂ ಕರುಣಿ ತೋರಿಸ್ತಾಳ. ನನ್ನ ಒಂದು ಗಳಿಗೆ ನೆನ್ಸುಲ್ಲ ಆ ಜಗಳೂರಿ. ಅಕ್ಕಿ ಮ್ಯಾಗ ನನ್ನ ಕರ್ಲು ಯಾಕೆ ಚುರ್ರ ಅನ್ಬೇಕು? ನಾನು ಆಕಿ ಹತ್ರ ಮಾತಾಡ್ತೀನವ್ವ. ನೀನು ಮಾತಾಡಿ ಆಕಿಯಿಂದ ನನ್ನ ನೆನೆಸ್ತೀಯನೋ ತಿರ್ಕ? ಬೇರೆ ಅವರಿಂದ ನೆನ್ಸ್ಕೊಂಡಿರೋ ಭಕ್ತಿ ನನ್ನ ಕಾಲಿನ ಧೂಳಿಗೆ ಸಮ. ಹಾಗ್ ಆಕಿ ಹೋದ್ ಜನ್ಮದಾಗ ಮಾಡಿರೋ ಪಾಪ ಆಕಿ ಅನುಭವಿಸ್ತಾಳ. ಅಲ್ಲವ, ಲೋಕಮಾತಿ ನೀನು. ನಿನಗ ಇಷ್ಟು ಸಿಟ್ಟು ರೋಷ ಒಳ್ಳೇದೇನು? ನೀನೇ ಹೇಳು. ಮಕ್ಕಳಾದವರು ಹುಟ್ತಾ ಎಲ್ಲ ಕಲ್ತಿರ್ತಾರೇನು? ಹೆತ್ತೋರು ಅವರಿಗೆ ಕಲಿಸ್ಬೇಕಲ್ಲೇನು? ನಿಂದ್ಯಾಕೋ ನಾಲ್ಗಿ ಉದ್ದಾಗ ಕತ್ತೈತೆ ತಿರ್ಕ? ಅಲ್ಲವಾ, ನೋಡು, ನಾನು ಯಾವ್ದೋ ದೊಡ್ಡ ಲೋಕ ಕಲ್ಯಾಣದ ಕೆಲಸದ ಮ್ಯಾಗ ಬಂದೀನಿ. ಆ ಕೆಲಸ ಆಗಾವರೆಗೂ ಒಬ್ಬಯ್ಯಗ್ ಮುಕ್ತಿ ಇಲ್ಲ ಅಂತ ನಿನಗೆ ಹೇಳಿಲ್ಲೇನು ಇಲ್ಲಿ ಅವರು? ಅವ್ವ, ಅದು ಯಾವಾಗ ಮುಗಿಯೋದು? ಬಾರೋ, ಬಾ, ನೀನೇ ಸಂಭವಿ ಆಗು, ಬಾ.